ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಏನಪ್ಪ ಇವತ್ತು ಪ್ರಾಡಕ್ಟ್ ತೋರಿಸ್ತಿದ್ರಲ್ಲ ಅಂತ ಅಂದ್ಕೊತಿದ್ದೀರಾ. ನಾನು ಯೂಸ್ ಮಾಡೋ ಪ್ರಾಡಕ್ಟು ಹಾಗೆ ಸಿಂಪಲಾಗಿ ಯಾವ ಥರ ಮೇಕಪ್ ಆಗಬೇಕು ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ, ಬನ್ನಿ. ನಾನು ನನ್ನ ಫೇಸ್ಗೆ ಏನು ಅಪ್ಲೈ ಮಾಡ್ತೀನೋ ಅದು ಮಾತ್ರ ತೋರಿಸಿರೋದು ಫ್ರೆಂಡ್ಸ್. ಓಕೆನಾ? ನಿಮಗೂ ಏನಾದರೂ ಆ ಪ್ರಾಡಕ್ಟ್ ಬೇಕು ಅಂತ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಓಕೆನಾ? ನನಗೆ ಎಷ್ಟು ಗೊತ್ತೋ ಅಷ್ಟು ತಿಳಿಸ್ಕೊಟ್ಟಿನಿ. ಇದೊಂದು ಸಿಂಪಲ್ ಮೇಕಪ್ ಅಷ್ಟೇ. ಹಾಯ್, ಈ ಪ್ರಾಡಕ್ಟ್ ಬಂದುಬಿಟ್ಟು ಲ್ಯಾಕ್ಮಿ ಪರ್ಫೆಕ್ಟ್ ರೆಡಿನೆಸ್ ಡೈಲಿ ಕ್ರೀಮ್. ಈ ಕ್ರೀಮ್ ನಾನು ಡೈಲಿ ಯೂಸ್ ಮಾಡೋದು. ನೋಡಿ, ಬೇಕಾದ್ರೆ ನನ್ನ ಫೇಸ್ ಇದೇ ಥರ ಇರೋದು. ಈ ಕ್ರೀಮ್ನ ಡೈಲಿ ಯೂಸ್ ಮಾಡ್ಬೋದು. ಬಟ್ ನಿಜ ಹೇಳ್ಬೇಕಂದ್ರೆ ನನಗೆ ಆಫ್ಟರ್ ಡೆಲಿವರಿ ಆದಮೇಲೆ, ಬೇಬಿ ಆದಮೇಲೆ ಫುಲ್ ಫೇಸ್ ಎಲ್ಲ ಬ್ಲ್ಯಾಕ್ ಆಯಿತು. ಇದಾದಾಗಿಂದ ಚೆನ್ನಾಗಿ ಗ್ಲೋ ಇದೆ. ಮೊದಲಿನ ಥರ ಗ್ಲೋ ಬಂದಿದೆ ನನಗೆ. ಒಂಚೂರು ತೊಗೊಂಡು ಈ ಕ್ರೀಮ್ ಅಪ್ಲೈ ಮಾಡಿದೆ. ಸನ್ಸ್ಕ್ರೀನ್ ಏನು ಬೇಡ ಫ್ರೆಂಡ್ಸ್, ಇದರಲ್ಲೆಲ್ಲ ಇರುತ್ತೆ ಸನ್ಸ್ಕ್ರೀನ್. ಪ್ರತಿಯೊಂದೂ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಟ್ರೈ ಮಾಡಿ. ನಾವು ಯಾವುದೇ ಮೇಕಪ್ ಹಾಕಬೇಕಂದ್ರೂ ಇಯರು ನೆಕ್ಕು ಯಾವತ್ತೂ ಮರಿಬಾರ್ದು. ಸ್ವಲ್ಪ ತೊಗೊಂಡ್ರೆ ಸಾಕು. ಈ ಕ್ರೀಮ್ ಫೇಸ್ ಎಲ್ಲ ಅಪ್ಲೈ ಮಾಡ್ಬೋದು. ನೀವೇ ನೋಡ್ಬೋದು ವಿದೌಟ್ ಬ್ರಷ್ ಅದೆಷ್ಟು ನೀಟಾಗಿ ಬ್ಲೆಂಡ್ ಆಗ್ತದೆ ಕ್ರೀಮು ಅಂತ. ಈ ಕ್ರೀಮ್ ತುಂಬ ಜನ ಯೂಸ್ ಮಾಡ್ತಾರೆ. ಬೇಕಂದರೆ ನಿಮಗೆ ಮಾರ್ಟ್ಸಲ್ಲಿ ಸಿಗುತ್ತೆ, ಇಲ್ಲಾಂದರೆ ಫ್ಯಾನ್ಸಿ ಸ್ಟೋರ್ಸಲ್ಲಿ ಸಿಗುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಯಾರಾದರೂ ತೊಗೊಬೇಕು ಅನ್ನೋರು. ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಈ ಕ್ರೀಮ್ ಮಾತ್ರ. ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಯಾಕಂದರೆ ನಾನು ತುಂಬ ಬ್ಲ್ಯಾಕ್ ಆಗಿಬಿಟ್ಟಿದ್ದೆ. ಮಾಮೂಲಿ ಗ್ಲೋ ನನಗೆ ಬಂದಿದೆ. ನಾನು ಯಾವ ಥರ ಈ ಥರ ನೀಟಾಗಿ ಎಲ್ಲ ಅಪ್ಲೈ ಮಾಡಿದ್ಮೇಲೆ ನಾನು ಲ್ಯಾಕ್ಮಿ ಯೂಸ್ ಮಾಡೋದು. ಲ್ಯಾಕ್ಮಿ ಪೌಡರ್ ಫೌಂಡೇಶನ್ ಏನು ಯೂಸ್ ಮಾಡೋದು, ನನ್ನ ಫೇಸಿಗೆ ಸೆಟ್ ಆಗಲ್ಲ ಅಂತ. ಇದನ್ನು ಒಂಚೂರು ಈ ಥರ ಎತ್ಕೊಂಡು ನಮ್ಮ ಡಾರ್ಕ್ ಸರ್ಕಲ್ಸ್ ಇರುತ್ತಲ್ವ, ಅಲ್ಲಿ ಒಂಚೂರು ಟ್ಯಾಪ್ ಮಾಡ್ಕೊಬೇಕು. 1-2 ಟೈಮ್ಸನ್ನು ಟ್ಯಾಪ್ ಮಾಡ್ಕೊಳ್ಳಿ. ಯಾವತ್ತೇ ಆಗಲಿ ನೋಸ್ ಪಿನ್ ಇರುತ್ತಲ್ಲ, ಇಲ್ಲಿ ಈ ಥರ ನೀಟಾಗಿ ಇದು ಮಾಡ್ಕೊಬೇಕು. ಯಾಕಂದರೆ ಅಲ್ಲೆಲ್ಲ ಗ್ಯಾಪ್ ಇರುತ್ತೆ. ನೋಡಿ, ಈಗ ಅಷ್ಟೊಂದು ಡಾರ್ಕ್ ಸರ್ಕಲ್ಸ್ ಏನು ಕಾಣಿಸಲ್ಲ. ನಾವು ಅಷ್ಟೊಂದು ಮೇಕಪ್ ಹಾಕ್ದಂಗೆ ಕಾಣಿಸಲ್ಲ. ಯಾರಿಗೆ ಮೇಕಪ್ ಜಾಸ್ತಿ ಬೇಡ, ಸಿಂಪಲಾಗಿ ಸಾಕು ಅಂದವರು ಇಷ್ಟು ಸಾಕು. ಮತ್ತು ನಾವೇನೇ ಮೇಕಪ್ ಹಾಕಿದ್ರು ಫಸ್ಟ್ ಫುಲ್ ಫೇಸ್ ಎಲ್ಲ ಆದಮೇಲೆ ನೆಕ್ ಪಾರ್ಟ್ ಇರುತ್ತಲ್ಲ, ಫೇಸ್ ಯಾವ ಕಲರ್ ಬರುತ್ತೋ ನೆಕ್ಕು ಅದೇ ಕಲರ್ ಬರೋ ಹಾಗೆ ನಾವು ಮಾಡ್ಕೊಬೇಕು. ಇಲ್ಲಾಂದರೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಓ ಇವ್ರು ತುಂಬ ಮೇಕಪ್ ಹಾಕಿದ್ದಾರೆ ಅಂತ. ಮತ್ತು ಇಯರ್ ಪಾರ್ಟ್ ಅದು ಕೂಡ ಅಷ್ಟೇ. ನೋಡ್ತಾ ಇರಲ್ಲ, ಇದು ಎಷ್ಟು ಡಿಫ್ರೆನ್ಸ್ ಇದೆ. ಇವಾಗ ಇದು ಒಂದೇ ಥರ ಇದೆ. ಸೊ ಇದು ಕೂಡ ಅಪ್ಲೈ ಮಾಡಿದ್ರೆ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗಲ್ಲ. ನೋಡಿ, ನನ್ನ ಡಾರ್ಕ್ ಸರ್ಕಲ್ಸ್ ಕೂಡ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಇದಾದಮೇಲೆ ಕಾಜಲ್. ಇದು ಬಂದು ನಾನು ಯೂಸ್ ಮಾಡೋದು ಕೂಡ ಲ್ಯಾಕ್ಮಿ ಅವ್ರದ್ದೇ. ನೋಡಿದ್ರಲ್ಲ, ಇದಾದಮೇಲೆ ಬಿಂದಿ. ಹೆಣ್ಮಕ್ಳು ಬಿಂದಿ ಇಟ್ಟರೆ ಚೆಂದ ಅಲ್ವಾ?
ನಾನು ಐಲೈನರ್ ಕೂಡ ಇಕ್ತೀನಿ, ಆ ಥರ ಏನಿಲ್ಲ. ಸೊ ಈಗ ಬಿಂದಿ ಇಕ್ತೀನಿ ಅಷ್ಟೇ. ಹಾಗೆ ಒಂಚೂರು ಕುಂಕುಮ. ಹಾಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಲಿಪ್ಸ್ಟಿಕ್. ಇದು ಬಂದು ಹಾಟ್ ಕಿಸ್ಸಸ್ಸು, ಕಿಸ್ ಬ್ಯೂಟಿದು ಲಿಪ್ಸ್ಟಿಕ್ಕು, ರೆಡ್ ಶೇಡ್. ನಾನು ಆಲ್ಮೋಸ್ಟ್ ಎಲ್ಲ ಡಾರ್ಕ್ ಕಲರೇ ಹಾಕೋದು, ಲೈಟ್ ಕಲರ್ ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೋಸ್ಕರ. ಇದೇ ನನ್ನ ಡೈಲಿ ಮೇಕಪ್. ಸಿಂಪಲಾಗಿ ಈ ಥರ ರೆಡಿ ಆಗ್ತೀನಿ. 5 ನಿಮಿಷ ಫೈನಲ್ ಲುಕ್ ತೋರಿಸ್ತೀನಿ ನೋಡಿ. ಈ ಥರ ರೆಡಿ ಆಗಿದ್ದೀನಿ. ಇದು ನನ್ನ ಫೈನಲ್ ಲುಕ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನನ್ನ ಮೇಕಪ್. ಇದು ಬಂದು ನನ್ನ ಔಟ್ಫಿಟ್ ಇವತ್ತಿಂದು. ಹಾಗೆ ಏನಂದರೆ ಈ ದೇವಸ್ಥಾನಕ್ಕೆ ಎಲ್ಲಾದರೂ ಸಿಂಪಲಾಗಿ ಹೋಗ್ಬೇಕಂದ್ರೆ ಸಾಕು ಇಷ್ಟು. ನನಗಾದರೆ ನಾನು ಇಷ್ಟೇ ಮಾಡ್ಕೊಳೋದು. ಮದುವೆಗೆ ಎಲ್ಲ ಹೋಗ್ಬೇಕಂದ್ರೆ ಬೇರೆ ಥರ ಮಾಡ್ತೀನಿ. ಆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಹೇಗಿದ್ದೆ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಬೇಕು ಅಂತ.